ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ? ಕೆಲವರು ಬಹಳ ಸಣ್ಣ ವಯಸ್ಸಿನಲ್ಲಿಯೇ ಯಶಸ್ಸಿನ ಶಿಖರವನ್ನು ಮುಟ್ಟುತ್ತಾರೆ. ಆದರೆ ಕೆಲವರಿಗೆ ವರ್ಷಗಳವರೆಗೆ ಅದೃಷ್ಟೋದಯಕ್ಕಾಗಿ ಕಾಯಬೇಕಾಗುತ್ತದೆ. ಸ್ನೇಹಿತರೆ, ಇದರ ರಹಸ್ಯ ಬೇರೆಲ್ಲೂ ಇಲ್ಲ, ಅದು ನಿಮ್ಮ ಜನ್ಮದಿನದಲ್ಲೇ ಅಡಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಾರದ ಪ್ರತಿಯೊಂದು ದಿನವೂ ಒಂದು ವಿಶಿಷ್ಟ ಗ್ರಹದ ಆಧಿಪತ್ಯದಲ್ಲಿರುತ್ತದೆ. ಆ ಗ್ರಹವೇ ಆ ದಿನ ಜನಿಸಿದ ವ್ಯಕ್ತಿಯ ಸ್ವಭಾವ, ಆಲೋಚನೆ, ಕರ್ಮ ಮತ್ತು ಭಾಗ್ಯವನ್ನು ನಿರ್ಧರಿಸುತ್ತದೆ. ನೀವು ನಿಮ್ಮ ಜನ್ಮದಿನದ ಸ್ವಾಮಿ ಗ್ರಹ ಯಾರು ಎಂಬುದನ್ನು ತಿಳಿದುಕೊಂಡರೆ ನಿಮ್ಮ ಜೀವನದ ಅನೇಕ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಯಾವ ಕ್ಷೇತ್ರಗಳು ನಿಮಗೆ ಶುಭಕರವಾಗಿವೆ, ಯಾವ ವಿಷಯಗಳಿಂದ ದೂರವಿರಬೇಕು ಮತ್ತು ನಿಮ್ಮ ಭಾಗ್ಯ ಯಾವಾಗ ಪ್ರಕಾಶಿಸಲಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ಭಾನುವಾರದಿಂದ ಶನಿವಾರದವರೆಗೆ ಜನಿಸಿದವರ ಸ್ವಭಾವ, ಅವರ ಹೋರಾಟ ಮತ್ತು ಅವರ ಜೀವನದ ಬದಲಾವಣೆಯ ದಿವ್ಯ ಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಏಕೆಂದರೆ ಯಾರಿಗೆ ಗೊತ್ತು, ಮುಂದಿನ ಭಾಗ್ಯೋದಯ ನಿಮಗಾಗಿಯೇ ಕಾಯ್ದಿರಬಹುದು. ಆದರೆ ವಿಡಿಯೋ ಮುಂದುವರಿಯುವ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜಯಲಕ್ಷ್ಮೀ ದೇವಿ ಮತ್ತು ಜೈ ಶ್ರೀರಾಮ್ ಎಂದು ತಪ್ಪದೇ ಬರೆಯಿರಿ. ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ಭಾನುವಾರದಂದು ಜನಿಸಿದವರ ಬಗ್ಗೆ ತಿಳಿದುಕೊಳ್ಳೋಣ. ಭಾನುವಾರವನ್ನು ಸೂರ್ಯನ ದಿನವೆಂದು ಕರೆಯಲಾಗುತ್ತದೆ. ಇದು ತೇಜಸ್ಸು, ಆತ್ಮವಿಶ್ವಾಸ ಮತ್ತು ಅಧಿಕಾರದ ಪ್ರತೀಕವಾಗಿದೆ. ಈ ದಿನ ಜನಿಸಿದವರಲ್ಲಿ ಸೂರ್ಯನಂತೆಯೇ ಅಸಾಧಾರಣ ಪ್ರಕಾಶ, ಶಕ್ತಿ ಮತ್ತು ನಾಯಕತ್ವದ ಗುಣಗಳು ಸಹಜವಾಗಿಯೇ ಇರುತ್ತವೆ. ಇವರು ಸಾಮಾನ್ಯ ಜೀವನಕ್ಕಾಗಿ ಹುಟ್ಟಿದವರಲ್ಲ. ಇವರ ದಾರಿ ಸದಾ ವಿಭಿನ್ನ ಮತ್ತು ವಿಶಿಷ್ಟವಾಗಿರುತ್ತದೆ. ಕೆಲವೊಮ್ಮೆ ಹೋರಾಟಗಳಿಂದ ಕೂಡಿದರೂ ಕೆಲವೊಮ್ಮೆ ಅಸಾಧ್ಯ ಎನಿಸುವ ಎತ್ತರಗಳನ್ನು ಮುಟ್ಟುವವರಾಗಿರುತ್ತಾರೆ. ಆದರೆ ಇವರ ನಿಜವಾದ ಭಾಗ್ಯೋದಯ ತಕ್ಷಣವಾಗುವುದಿಲ್ಲ. ಹೇಗೆ ಸೂರ್ಯೋದಯಕ್ಕೂ ಮುನ್ನ ಸೂರ್ಯನು ದಿಗಂತದ ಮೇಲೆ ತಪಿಸಬೇಕಾಗುತ್ತದೆ, ಹಾಗೆಯೇ ಇವರು ಜೀವನದಲ್ಲಿ ಅನೇಕ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಭಾನುವಾರ ಜನಿಸಿದವರ ಭಾಗ್ಯ 32ರಿಂದ 35 ವಯಸ್ಸಿನ ನಡುವೆ ಖಂಡಿತವಾಗಿಯೂ ಹೊಳೆಯುತ್ತದೆ. ಅದಕ್ಕೂ ಮುನ್ನ ಇವರು ಆತ್ಮಸಂಘರ್ಷ, ಅಸ್ಥಿರತೆ ಮತ್ತು ತಮ್ಮ ಗುರುತು ಹುಡುಕುವ ಹಂತದಲ್ಲಿ ಇರುತ್ತಾರೆ. ಆದರೆ ಒಮ್ಮೆ ಇವರ ಸಮಯ ಬಂದರೆ ಇವರ ಪ್ರಕಾಶ ಸೂರ್ಯನಂತೆ ಎಲ್ಲರನ್ನೂ ಆಶ್ಚರ್ಯಕ್ಕೊಳಪಡಿಸುತ್ತದೆ. ಭಾನುವಾರದ ಜನರು ಸ್ವಭಾವತಃ ಸ್ವಾಭಿಮಾನಿಗಳು ಮತ್ತು ಸ್ವಾವಲಂಬಿಗಳು. ಇವರಿಗೆ ಯಾರ ಅಧೀನದಲ್ಲೂ ಇರುವುದು ಇಷ್ಟವಿಲ್ಲ. ಅದಕ್ಕೆ ಇವರು ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ಕಾಲ ತೃಪ್ತರಾಗುವುದಿಲ್ಲ. ಆದರೆ ವ್ಯಾಪಾರ, ರಾಜಕೀಯ, ಆಡಳಿತ ಅಥವಾ ನಾಯಕತ್ವದ ಕ್ಷೇತ್ರದಲ್ಲಿ ಇವರ ಪ್ರಭಾವ ವಿಶಿಷ್ಟವಾಗಿರುತ್ತದೆ. ಇವರ ಜೀವನದಲ್ಲಿ ಭಾಗ್ಯ ಪ್ರಬಲವಾಗುವುದು ಅವರು ತಮ್ಮ ಆತ್ಮವಿಶ್ವಾಸವನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿದಾಗ ಮಾತ್ರ. ಆದರೆ ಅಹಂಕಾರಕ್ಕೆ ಜಾರಿ ಬಿಟ್ಟರೆ ಅಥವಾ ಇತರರನ್ನು ತಿರಸ್ಕರಿಸಿದರೆ ಸೂರ್ಯ ದೋಷದಿಂದ ಭಾಗ್ಯದಲ್ಲಿ ಅಡಚಣೆಗಳು ಉಂಟಾಗುತ್ತವೆ. ಆದ್ದರಿಂದ ಇವರಿಗೆ ಪ್ರಮುಖ ಪಾಠ ಸೂರ್ಯನಂತೆ ಬೆಳಕು ಹಂಚಿಕೊಳ್ಳಿ, ಯಾರನ್ನು ಸುಡಬೇಡಿ. ಜ್ಯೋತಿಷ್ಯದ ದೃಷ್ಟಿಯಿಂದ ಸೂರ್ಯನು ಕುಂಡಲಿಯಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದರೆ, ವಿಶೇಷವಾಗಿ ದಶಮ ಭಾವ ಅಥವಾ ಲಗ್ನದಲ್ಲಿ ಇದ್ದರೆ ಆ ವ್ಯಕ್ತಿಗೆ ತುಂಬಾ ಕಿರಿಯ ವಯಸ್ಸಿನಲ್ಲಿ ಖ್ಯಾತಿ, ಮಾನ ಮತ್ತು ಪ್ರತಿಷ್ಠೆ ದೊರೆಯುತ್ತದೆ. ಆದರೆ ಸೂರ್ಯನು ನೀಚ ಸ್ಥಾನದಲ್ಲಿದ್ದರೆ ಅಥವಾ ಪಾಪಗ್ರಹಗಳಿಂದ ಪೀಡಿತನಾಗಿದ್ದರೆ ಸುಮಾರು 30 ವರ್ಷಗಳವರೆಗೆ ಹೋರಾಟ ಮುಂದುವರಿಯುತ್ತದೆ. ಇಂತಹ ಸಂದರ್ಭಗಳಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿದಿನ ಪಠಿಸುವುದು ಮತ್ತು ಪ್ರತಿ ಭಾನುವಾರ ಬೆಲ್ಲ, ಗೋಧಿ ಅಥವಾ ಕೆಂಪು ಬಟ್ಟೆ ದಾನ ಮಾಡುವುದು ಅತ್ಯಂತ ಶುಭಕರ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಉಪಾಯಗಳಿಂದ ಸೂರ್ಯನ ಶಕ್ತಿ ವೃದ್ಧಿಯಾಗುತ್ತದೆ ಹಾಗೂ ನಿಧಾನವಾಗಿ ಭಾಗ್ಯದ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಎರಡನೆಯದಾಗಿ ಸೋಮವಾರದಂದು ಜನಿಸಿದವರ ಬಗ್ಗೆ ಮಾತನಾಡೋಣ. ಸೋಮವಾರವು ಚಂದ್ರನ ದಿನ. ಇದು ಭಾವನೆ, ಸೌಮ್ಯತೆ ಮತ್ತು ಬದಲಾವಣೆಯ ಪ್ರತೀಕವಾಗಿದೆ. ಸೋಮವಾರ ಜನಿಸಿದವರ ಜೀವನವು ಚಂದ್ರನ ಕಲೆಯಂತೆಯೇ ಬದಲಾಯಿಸುತ್ತಿರುತ್ತದೆ. ಕೆಲವೊಮ್ಮೆ ಪೂರ್ಣ ಚಂದ್ರನಂತೆ ಪ್ರಕಾಶಮಾನವಾಗಿರುತ್ತದೆ ಮತ್ತೆ ಕೆಲವೊಮ್ಮೆ ಅಮಾವಾಸ್ಯೆಯಂತೆ ಶಾಂತ ಮತ್ತು ಮೌನವಾಗಿರುತ್ತದೆ. ಈ ದಿನ ಜನಿಸಿದವರು ಸಂವೇದನಶೀಲ, ಭಾವನಾತ್ಮಕ ಮತ್ತು ಕಲಾತ್ಮಕ ಸ್ವಭಾವದವರಾಗಿರುತ್ತಾರೆ. ಇವರ ಮನಸ್ಸು ತುಂಬಾ ಬೇಗ ಬದಲಾಗುತ್ತದೆ. ಆದರೆ ಇದೇ ಚಂಚಲತೆ ಇವರಲ್ಲಿ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೋಮವಾರ ಜನರು ಇತರರ ಭಾವನೆಗಳನ್ನು ಆಳವಾಗಿ ಅನುಭವಿಸುತ್ತಾರೆ ಮತ್ತು ಸಹಾಯ ಮಾಡುವ ಅಥವಾ ತ್ಯಾಗ ಮಾಡುವ ವಿಚಾರದಲ್ಲಿ ಸದಾ ಮುಂಚಿತರಾಗಿರುತ್ತಾರೆ. ಆದರೆ ಇದೇ ಭಾವನಾತ್ಮಕ ಸ್ವಭಾವ ಕೆಲವೊಮ್ಮೆ ಇವರನ್ನು ಮಾನಸಿಕ ಅಸ್ಥಿರತೆ, ನಿರ್ಣಯಹೀನತೆ ಮತ್ತು ಆತ್ಮ ಸಂಘರ್ಷದ ದಿಕ್ಕಿನಲ್ಲಿ ತಳ್ಳುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇವರ ಭಾಗ್ಯೋದಯ 28ರಿಂದ 33 ವಯಸ್ಸಿನಲ್ಲಿ ನಡೆಯುವುದು ಖಚಿತವಾಗಿಯೇ ಆಗುತ್ತದೆ. ಈ ಅವಧಿಯಲ್ಲಿ
ಇವರು ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಸಾಧಿಸಲು ಕಲಿಯುತ್ತಾರೆ. ಇದೇ ನಿಯಂತ್ರಣ ಅವರ ಜೀವನದ ಅತ್ಯಂತ ದೊಡ್ಡ ಯಶಸ್ಸಿನ ಗುಟ್ಟು ಆಗುತ್ತದೆ. ಚಂದ್ರದೇವರನ್ನು ಮನಸ್ಸಿನ ಸ್ವಾಮಿ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಸೋಮವಾರ ಜನಿಸಿದವರು ಸಾಮಾನ್ಯವಾಗಿ ಕಲೆ, ಸಂಗೀತ, ಸಿನಿಮಾ, ವಿನ್ಯಾಸ, ಬರವಣಿಗೆ, ಕಾವ್ಯ ಅಥವಾ ಮನೋವಿಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಕಾಶಿಸುತ್ತಾರೆ. ಜೀವನದ ಆರಂಭಿಕ ಹಂತದಲ್ಲಿ ಇವರು ಹೆಚ್ಚಾಗಿ ದಿಕ್ಕು ತೋಚದ ಸ್ಥಿತಿ ಅಥವಾ ಗೊಂದಲದಲ್ಲಿ ಇರುತ್ತಾರೆ. ಕೆಲವೊಮ್ಮೆ ಉದ್ಯೋಗದತ್ತ ಹೆಜ್ಜೆ ಇಡುತ್ತಾರೆ, ಮತ್ತೆ ಕೆಲವೊಮ್ಮೆ ವ್ಯಾಪಾರದ ಕನಸು ಕಾಣುತ್ತಾರೆ. ಒಂದು ಕಡೆ ನೆಲೆಸಲು ಯೋಚಿಸುತ್ತಾರೆ, ಆದರೆ ಆಕಸ್ಮಿಕವಾಗಿ ಹೊಸ ಸ್ಥಳದತ್ತ ಆಕರ್ಷಿತರಾಗುತ್ತಾರೆ. ಆದರೆ ಕಾಲ ಕಳೆದಂತೆ ಮತ್ತು ಅನುಭವ ಹೆಚ್ಚಾದಂತೆ ಇವರು ತಮ್ಮ ಆಂತರಿಕ ಚೇತನವನ್ನು ಮತ್ತು ನಿಜವಾದ ಗುರುತನ್ನು ಅರಿತುಕೊಳ್ಳುತ್ತಾರೆ. ಇದೇ ಅರಿವು ಅವರ ಭಾಗ್ಯೋದಯಕ್ಕೆ ದಾರಿ ಮಾಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರ ಹೇಳುವುದು ಎಂದರೆ ಕುಂಡಲಿಯಲ್ಲಿ ಚಂದ್ರನು ಶುಭ ಸ್ಥಿತಿಯಲ್ಲಿದ್ದರೆ ಅಥವಾ ಶುಭ ಗ್ರಹಗಳ ದೃಷ್ಟಿಯಲ್ಲಿ ಇದ್ದರೆ ಸೋಮವಾರ ಜನಿಸಿದವರು ಬಾಲ್ಯದಿಂದಲೇ ಆಕರ್ಷಕ ವ್ಯಕ್ತಿತ್ವ, ಮಧುರವಾಣಿ ಮತ್ತು ಜನಪ್ರಿಯತೆ ಹೊಂದಿರುತ್ತಾರೆ. ಆದರೆ ಚಂದ್ರನು ದುರ್ಬಲವಾಗಿದ್ದರೆ ಅಥವಾ ರಾಹುವಿನ ದೋಷದಿಂದ ಪೀಡಿತನಾಗಿದ್ದರೆ ಇವರ ಜೀವನದಲ್ಲಿ ಭಾವನಾತ್ಮಕ ಅಸ್ಥಿರತೆ, ಪ್ರೇಮದಲ್ಲಿ ವಿಫಲತೆ ಅಥವಾ ನಿರ್ಧಾರಾತ್ಮಕ ಗೊಂದಲ ಕಾಣಿಸಿಕೊಳ್ಳುತ್ತದೆ. ಇಂತಹ ಸಂದರ್ಭಗಳಲ್ಲಿ ಚಂದ್ರ ಗಾಯತ್ರಿ ಮಂತ್ರವನ್ನು ಪಠಿಸುವುದು, ಬಿಳಿ ಬಟ್ಟೆ, ಹಾಲು ಅಥವಾ ಅಕ್ಕಿ ದಾನ ಮಾಡುವುದು ಮತ್ತು ರಾತ್ರಿ ವೇಳೆಯಲ್ಲಿ ಚಂದ್ರನಿಗೆ ಶುದ್ಧ ನೀರು ಅರ್ಪಿಸುವುದು ಅತ್ಯಂತ ಶುಭಕರ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಉಪಾಯಗಳಿಂದ ಚಂದ್ರನ ಶಕ್ತಿ ವೃದ್ಧಿಯಾಗುತ್ತದೆ. ಜೊತೆಗೆ ಜೀವನದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಶುಭ ಫಲಗಳು ನಿಧಾನವಾಗಿ ಮರಳಿ ಬರುತ್ತವೆ. ಮೂರನೆಯದಾಗಿ ಮಂಗಳವಾರದಂದು ಜನಿಸಿದವರ ಬಗ್ಗೆ ಮಾತನಾಡೋಣ. ಮಂಗಳವಾರವು ಮಂಗಳ ಗ್ರಹದ ದಿನ. ಇದು ಧೈರ್ಯ, ಶೌರ್ಯ, ಆತ್ಮವಿಶ್ವಾಸ ಮತ್ತು ಕರ್ಮದ ಪ್ರತೀಕವಾಗಿದೆ. ಈ ದಿನ ಜನಿಸಿದವರು ಜನ್ಮತಃ ಯೋಧ ಸ್ವಭಾವದವರು. ಅವರು ಕಷ್ಟಗಳು ಅಥವಾ ಸವಾಲುಗಳ ಮುಂದೆ ಹಿಂದೆ ಸರಿಯುವವರಲ್ಲ. ಬದಲಿಗೆ ಎದೆ ತಟ್ಟಿ ಉತ್ಸಾಹದಿಂದ ಪ್ರತಿಯೊಂದು ಸವಾಲನ್ನು ಎದುರಿಸುತ್ತಾರೆ. ಇವರ ಆತ್ಮದಲ್ಲಿ ಅಸಾಧಾರಣ ಶಕ್ತಿ ಮತ್ತು ಉರಿಯುವ ಉತ್ಸಾಹ ಇರುತ್ತದೆ. ಅವರು ಯಾವ ಕ್ಷೇತ್ರದಲ್ಲೇ ಕಾಲಿಡಲಿ ಅಲ್ಲಿ ತಮ್ಮದೇ ಆದ ಗುರುತು ಮತ್ತು ಪ್ರಭಾವವನ್ನು ನಿರ್ಮಿಸುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಎಚ್ಚರಿಸುತ್ತದೆ, ಮಂಗಳನ ಈ ಅಗ್ನಿಶಕ್ತಿ ತಪ್ಪು ದಿಕ್ಕಿಗೆ ತಿರುಗಿದರೆ ಇದೇ ಉಗ್ರತೆ ಅವರ ಜೀವನದಲ್ಲಿ ಜಗಳ, ಅವಿಚಾರಿತ ತೀರ್ಮಾನಗಳು ಮತ್ತು ಅಶಾಂತಿಯ ಕಾರಣವಾಗಬಹುದು. ಸಾಮಾನ್ಯವಾಗಿ ಮಂಗಳವಾರ ಜನಿಸಿದವರ ಅದೃಷ್ಟೋದಯ 27ರಿಂದ 35 ವಯಸ್ಸಿನ ನಡುವೆ ಆಗುತ್ತದೆ. ಇದೇ ಸಮಯದಲ್ಲಿ ಅವರ ಶಕ್ತಿ, ನಿಯಂತ್ರಣ ಮತ್ತು ಕರ್ಮ ಸಮತೋಲನದಲ್ಲಿ ಬಂದು ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ಮಂಗಳ ಗ್ರಹ ಕರ್ಮ ಮತ್ತು ಪರಾಕ್ರಮದ ಗ್ರಹ. ಆದ್ದರಿಂದ ಈ ದಿನ ಜನಿಸಿದವರು ತಮ್ಮ ಗುರಿ ಸಾಧನೆಗೂ ಮುಂಚೆ ಶಾಂತವಾಗಿ ಕುಳಿತುಕೊಳ್ಳುವುದಿಲ್ಲ. ಬಾಲ್ಯದಿಂದಲೇ ಇವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಮತ್ತು ಗೆಲುವಿನ ಬಲವಾದ ಇಚ್ಛೆ ಇರುತ್ತದೆ. ಅದು ವಿದ್ಯಾಭ್ಯಾಸವಾಗಲಿ, ಕ್ರೀಡೆ ಆಗಲಿ, ಉದ್ಯೋಗ ಆಗಲಿ, ವ್ಯಾಪಾರವಾಗಲಿ ಎಲ್ಲೆಡೆ ಮುಂಚೆ ನಡೆಯಲು ಯತ್ನಿಸುತ್ತಾರೆ. ಆದರೆ ಜೀವನದ ಆರಂಭದಲ್ಲಿ ಇವರು ಸಂಘರ್ಷ ಮತ್ತು ಅಸ್ಥಿರತೆ ಎದುರಿಸುತ್ತಾರೆ. ಕೆಲವೊಮ್ಮೆ ಬೇಗನೆ ನಿರ್ಧಾರ ಕೈಗೊಂಡು ನಷ್ಟ ಅಥವಾ ಪಶ್ಚಾತ್ತಾಪ ಅನುಭವಿಸುತ್ತಾರೆ. ಆದರೆ ಮಂಗಳ ದೇವರ ವಿಶೇಷತೆ ಏನೆಂದರೆ ಅವರು ತಮ್ಮ ಭಕ್ತರನ್ನು ಪ್ರತಿಯೊಂದು ಬೀಳುವಿಕೆಯ ನಂತರ ಇನ್ನಷ್ಟು ದೃಢ ಮತ್ತು ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಾರೆ. ಅದಕ್ಕೆ ಮಂಗಳವಾರ ಜನಿಸಿದವರು ಎಷ್ಟು ಬಾರಿ ವಿಫಲರಾದರೂ ಅಷ್ಟೇ ಬಾರಿ ಹೊಸ ಉತ್ಸಾಹದಿಂದ ಪುನಃ ಎದ್ದು ನಿಲ್ಲುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಡಲಿಯಲ್ಲಿ ಮಂಗಳನು ಮಕರ ರಾಶಿಯಲ್ಲಿ ಉನ್ನತ ಸ್ಥಾನದಲ್ಲಿದ್ದರೆ ಅಥವಾ ಲಗ್ನ, ತೃತೀಯ ಅಥವಾ ದಶಮ ಭಾವದಲ್ಲಿ ಇದ್ದರೆ ಆ ವ್ಯಕ್ತಿ ಸೇನೆ, ಪೊಲೀಸ್, ಕ್ರೀಡೆ, ಇಂಜಿನಿಯರಿಂಗ್, ರಕ್ಷಣಾ ಸೇವೆ ಅಥವಾ ನಾಯಕತ್ವದ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನ ತಲುಪುತ್ತಾನೆ. ಆದರೆ ಮಂಗಳನು ನೀಚ ಸ್ಥಾನದಲ್ಲಿದ್ದರೆ ಅಥವಾ ರಾಹುಕೇತುಗಳಿಂದ ಪೀಡಿತನಾಗಿದ್ದರೆ ಜೀವನದಲ್ಲಿ ಕೋಪ, ವಿವಾದ, ಗಾಯ ಅಥವಾ ಅಪಘಾತಗಳ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಇಂತಹ ಜನರಿಗೆ ಮಂಗಳವಾರದಂದು ಶ್ರೀ ಹನುಮಾನ್ ದೇವರ ಪೂಜೆ, ಹನುಮಾನ್ ಚಾಲಿಸಿಯ ಪಠಣ ಮತ್ತು ಕೆಂಪು ಚಂದನ ಅಥವಾ ಮೂಗೆಯ ಮಾಲೆ ಧಾರಣೆ ಮಾಡುವುದು ಅತ್ಯಂತ ಶುಭಕರವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ಉಪಾಯಗಳಿಂದ ಮಂಗಳನ ಉಗ್ರತೆ ಶಮನಗೊಂಡು ಜೀವನದಲ್ಲಿ ಧೈರ್ಯ, ಸ್ಥಿರತೆ ಮತ್ತು ಯಶಸ್ಸಿನ ಶಕ್ತಿ ಬಲವಾಗಿ ಹರಿಯಲು ಪ್ರಾರಂಭವಾಗುತ್ತದೆ. ನಾಲ್ಕನೆಯದಾಗಿ ಬುಧವಾರದ ದಿನ ಜನಿಸಿದವರ ಬಗ್ಗೆ ಮಾತನಾಡೋಣ. ಬುಧವಾರವು ಬುಧ ಗ್ರಹದ ದಿನ. ಇದು ಬುದ್ಧಿ, ವಾಣಿ, ವ್ಯಾಪಾರ, ತರ್ಕ ಮತ್ತು ಚಾತುರ್ಯದ ಸ್ವಾಮಿ ಎಂದು ಪರಿಗಣಿಸಲಾಗಿದೆ. ಬುಧವಾರ ಜನಿಸಿದವರಲ್ಲಿ ಸಹಜವಾಗಿಯೇ ತೀಕ್ಷ್ಣ ವಿವೇಕ, ವೇಗವಾದ ಕಲಿಕೆಯ ಸಾಮರ್ಥ್ಯ ಮತ್ತು ಸ್ನೇಹಪರ ಸ್ವಭಾವ ಇರುತ್ತದೆ. ಇವರು ಮಾತನಾಡುವಲ್ಲಿ ಬಹಳ ನಿಪುಣರು. ತಮ್ಮ ಮಾತಿನ ಮಧುರತೆ ಮತ್ತು ತರ್ಕಬದ್ಧತೆಯಿಂದ ಯಾರ ಮನಸ್ಸನ್ನಾದರೂ ಗೆಲ್ಲಬಲ್ಲರು. ಆದರೆ ಇವರ ಜೀವನದ ಅತ್ಯಂತ ಮಹತ್ವದ ಪಾಠವೆಂದರೆ
ತಮ್ಮ ಬುದ್ಧಿ ಮತ್ತು ವಾಣಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸುವುದು. ಬುಧ ಗ್ರಹವು ಬಲವಾಗಿದ್ದರೆ ಇವರು ಯಾವ ಕಾರ್ಯವನ್ನೇ ಕೈಗೊಂಡರೂ ಅದು ಯಶಸ್ಸಿನ ರೂಪ ತಾಳುತ್ತದೆ. ಆದರೆ ಬುಧನು ದುರ್ಬಲವಾಗಿದ್ದರೆ ಅತಿಯಾದ ಆಲೋಚನೆ, ಗೊಂದಲ ಅಥವಾ ಅಸ್ಥಿರತೆ ಇವರ ನಿರ್ಧಾರ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧವಾರ ಜನಿಸಿದವರ ಭಾಗ್ಯೋದಯ ಸಾಮಾನ್ಯವಾಗಿ 25ರಿಂದ 32ರ ವಯಸ್ಸಿನ ನಡುವೆ ಆರಂಭವಾಗುತ್ತದೆ. ಇದೇ ಸಮಯದಲ್ಲಿ ಇವರ ಆಲೋಚನೆ ಪಕ್ವವಾಗುತ್ತದೆ ಮತ್ತು ಅವರ ಮಾತುಗಳಲ್ಲಿ ಗಂಭೀರತೆ ಮತ್ತು ಸ್ಥಿರತೆ ಮೂಡಲು ಪ್ರಾರಂಭವಾಗುತ್ತದೆ. ಬುಧವಾರ ಜನಿಸಿದವರು ಸ್ವಭಾವತಃ ವ್ಯಾವಹಾರಿಕ, ಜಾಣ್ಮೆಯ ಮತ್ತು ವಿಶ್ಲೇಷಣಾತ್ಮಕ ಸ್ವಭಾವದವರು. ಇವರು ಇತರರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಿಪುಣರು. ಅದಕ್ಕಾಗಿ ಸಮಾಜದಲ್ಲಿ ಮತ್ತು ಸ್ನೇಹಿತರ ನಡುವೆ ಜನಪ್ರಿಯ ಮತ್ತು ವಿಶ್ವಾಸಾರ್ಹ ವ್ಯಕ್ತಿಗಳೆಂದು ಪರಿಗಣಿಸಲ್ಪಡುತ್ತಾರೆ. ಬಾಲ್ಯದಿಂದಲೇ ಇವರ ಮೆದುಳು ಬಹಳ ಚುರುಕಾಗಿ ಕಾರ್ಯನಿರ್ವಹಿಸುತ್ತದೆ. ಹೊಸ ವಿಷಯಗಳನ್ನು ಕಲಿಯುವುದು, ಯೋಜನೆ ಮಾಡುವುದು, ಹೊಸ ಪ್ರಯೋಗಗಳಲ್ಲಿ ತೊಡಗುವುದು ಇವರ ವಿಶೇಷತೆ. ಆದರೆ ಇದೇ ಚಂಚಲತೆ ನಿಯಂತ್ರಣ ತಪ್ಪಿದರೆ ಇವರು ಅರ್ಧಂಬರ್ಧ ಕೆಲಸಗಳು ಮತ್ತು ಅಸ್ಥಿರ ವೃತ್ತಿ ಜೀವನದಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಆದ್ದರಿಂದ ಬುಧ ಗ್ರಹದ ಜನರಿಗೆ ಪ್ರಮುಖ ಸಂದೇಶವೆಂದರೆ ಸ್ಥಿರತೆಯಲ್ಲೇ ಯಶಸ್ಸಿನ ರಹಸ್ಯ ಅಡಗಿದೆ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಕುಂಡಲಿಯಲ್ಲಿ ಬುಧನು ಬಲಿಷ್ಠನಾಗಿದ್ದು, ವಿಶೇಷವಾಗಿ 3ನೇ, 6ನೇ ಅಥವಾ 10ನೇ ಭಾವದಲ್ಲಿ ಇದ್ದರೆ ಆ ವ್ಯಕ್ತಿ ವ್ಯಾಪಾರ, ಮಾಧ್ಯಮ, ಬರವಣಿಗೆ, ಶಿಕ್ಷಣ, ಸಂವಹನ, ಹಣಕಾಸು ಅಥವಾ ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸು ಸಾಧಿಸುತ್ತಾನೆ. ಆದರೆ ಬುಧನು ರಾಹು ಅಥವಾ ಕೇತುಗಳಿಂದ ಪೀಡಿತನಾಗಿದ್ದರೆ ವ್ಯಕ್ತಿ ಗೊಂದಲ, ಅಸ್ಪಷ್ಟತೆ, ಸುಳ್ಳು ಭರವಸೆಗಳು ಅಥವಾ ಅಪೂರ್ಣ ಗುರಿಗಳಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಇಂತಹ ಸಂದರ್ಭಗಳಲ್ಲಿ ಬುಧವಾರದಂದು ಶ್ರೀ ಗಣೇಶನ ಆರಾಧನೆ, ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಎಂಬ ಮಂತ್ರದ ಜಪ ಹಾಗೂ ಹಸಿರು ಹುರಳಿ ಅಥವಾ ಹಸಿರು ಬಟ್ಟೆಯ ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಶಾಸ್ತ್ರಗಳು ಹೇಳುತ್ತವೆ. ಈ ಉಪಾಯಗಳಿಂದ ಬುಧನ ಶಕ್ತಿ ಸಮತೋಲನ ಹೊಂದುತ್ತದೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ, ಪ್ರಗತಿ ಹಾಗೂ ಶಾಶ್ವತ ಯಶಸ್ಸಿನ ದಾರಿಗಳು ತೆರೆಯುತ್ತವೆ. 5ನೇಯದಾಗಿ ಗುರುವಾರದಂದು ಜನಿಸಿದವರ ಬಗ್ಗೆ ಮಾತನಾಡೋಣ. ಗುರುವಾರವು ಬೃಹಸ್ಪತಿ ದೇವರ ದಿನ, ಅಂದರೆ ದೇವಗುರುಗಳ ದಿನ. ಅವರು ಜ್ಞಾನ, ಧನ, ಧರ್ಮ ಮತ್ತು ಆಶೀರ್ವಾದದ ಪ್ರತೀಕವಾಗಿದ್ದಾರೆ. ಈ ದಿನ ಜನಿಸಿದವರ ಜೀವನ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಉದ್ದೇಶಗಳಿಂದ ತುಂಬಿದ್ದು ಸತ್ಯ ಮತ್ತು ನೈತಿಕ ಮೌಲ್ಯಗಳ ಮೇಲೆ ಆಧಾರಿತವಾಗಿರುತ್ತದೆ. ಇವರು ಜನ್ಮತಃ ಸತ್ಯನಿಷ್ಠ, ಧಾರ್ಮಿಕ ಮತ್ತು ಪ್ರಾಮಾಣಿಕ ಸ್ವಭಾವದವರು. ಬೃಹಸ್ಪತಿ ದೇವರ ಪ್ರಭಾವದಿಂದ ಇವರಲ್ಲಿ ಗಂಭೀರತೆ, ಜ್ಞಾನ, ವಿವೇಕ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡುವ ಅದ್ಭುತ ಸಾಮರ್ಥ್ಯ ಬೆಳೆಯುತ್ತದೆ. ಇವರು ತಮ್ಮ ಕುಟುಂಬದಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ಮಾರ್ಗದರ್ಶಕ, ಸಲಹೆಗಾರ ಅಥವಾ ಗುರು ಪಾತ್ರವನ್ನು ನಿರ್ವಹಿಸುತ್ತಾರೆ. ಇವರ ಸಾನ್ನಿಧ್ಯದಿಂದ ಸುತ್ತಮುತ್ತಲಿನ ಜನರಿಗೆ ಪ್ರೇರಣೆ, ಶಾಂತಿ ಮತ್ತು ಸ್ಥಿರತೆ ದೊರೆಯುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರ ಜನಿಸಿದವರ ಭಾಗ್ಯೋದಯ ಸಾಮಾನ್ಯವಾಗಿ 30ರಿಂದ 38ರ ವಯಸ್ಸಿನಲ್ಲಿ ನಡುವೆ ಆಗುತ್ತದೆ. ಇದೇ ಸಮಯದಲ್ಲಿ ಇವರ ಜ್ಞಾನ ಸಂಪೂರ್ಣ ಪಕ್ವವಾಗುತ್ತದೆ ಮತ್ತು ಅವರು ತಮ್ಮ ಜೀವನದ ನಿಜವಾದ ಗುರಿ ಮತ್ತು ಧರ್ಮವನ್ನು ಅರಿತುಕೊಳ್ಳುತ್ತಾರೆ. ಗುರುವಾರ ಜನಿಸಿದವರ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಅವರ ನಂಬಿಕೆ ಮತ್ತು ಭಕ್ತಿ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಇವರು ತಮ್ಮ ಶ್ರದ್ಧೆ, ಧೈರ್ಯ ಮತ್ತು ಸಹನೆಯಿಂದ ಪ್ರತಿಯೊಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸುತ್ತಾರೆ. ಇವರು ಯಾರ ಮೇಲೂ ದ್ವೇಷ ಅಥವಾ ಕೆಟ್ಟ ಭಾವನೆ ಹೊಂದುವುದಿಲ್ಲ. ಬದಲಿಗೆ ಎಲ್ಲರನ್ನು ಪ್ರೇರೇಪಿಸುವುದು, ಸರಿಯಾದ ಮಾರ್ಗ ತೋರಿಸುವುದು ಇವರ ಧ್ಯೇಯವಾಗಿರುತ್ತದೆ. ಆದರೆ ಜೀವನದ ಆರಂಭಿಕ ಹಂತದಲ್ಲಿ ಇವರ ಭಾಗ್ಯ ಹೆಚ್ಚು ಶಾಂತವಾಗಿರುತ್ತದೆ. ಕೆಲವೊಮ್ಮೆ ಇತರರ ಪ್ರಗತಿ ನೋಡಿದಾಗ ಸ್ವಲ್ಪ ನಿರಾಶೆ ಅಥವಾ ಅಸಮಾಧಾನ ಮಾಡಬಹುದು. ಆದರೆ ಜ್ಯೋತಿಷ್ಯ ಹೇಳುವುದೇನೆಂದರೆ ಬೃಹಸ್ಪತಿ ಗ್ರಹ ನಿಧಾನವಾಗಿ ಫಲ ನೀಡುವ ಗ್ರಹವಾದರೂ ಅವರು ನೀಡುವ ಫಲ ಖಚಿತ ಮತ್ತು ಶಾಶ್ವತವಾಗಿರುತ್ತದೆ. ಅಂದರೆ ಗುರುವಾರ ಜನಿಸಿದವರು ಜೀವನದಲ್ಲಿ ಕೆಲವೊಮ್ಮೆ ತಡವಾಗಿ ಯಶಸ್ಸು ಪಡೆಯಬಹುದು, ಆದರೆ ಆ ಯಶಸ್ಸು ದೀರ್ಘಕಾಲದ ಸ್ಥಿರ ಮತ್ತು ಗೌರವಪೂರ್ಣವಾಗಿರುತ್ತದೆ. 6ನೇಯದಾಗಿ ಶುಕ್ರವಾರದಂದು ಜನಿಸಿದವರ ಬಗ್ಗೆ ಮಾತನಾಡೋಣ. ಶುಕ್ರವಾರವು ಸೌಂದರ್ಯ, ಪ್ರೀತಿ, ಕಲೆ, ಭೋಗ ಮತ್ತು ಐಶ್ವರ್ಯದ ಗ್ರಹವಾದ ಶುಕ್ರ ದೇವರಿಗೆ ಸಮರ್ಪಿತವಾದ ದಿನ. ಈ ದಿನ ಜನಿಸಿದವರು ಸಹಜವಾಗಿಯೇ ಆಕರ್ಷಕ, ಮನೋಹರ ಮತ್ತು ಮೃದುವಾದ ವ್ಯಕ್ತಿತ್ವದವರು ಆಗಿರುತ್ತಾರೆ. ಇವರ ನಗು, ಮಾತನಾಡುವ ರೀತಿಯು ಮತ್ತು ವ್ಯಕ್ತಿತ್ವದ ಕಳೆ ಇತರರನ್ನು ಸುಲಭವಾಗಿ ತನ್ನತ್ತ ಸೆಳೆಯುತ್ತದೆ. ಶುಕ್ರ ಗ್ರಹವು ಇವರಿಗೆ ಕೇವಲ ಬಾಹ್ಯ ಸೌಂದರ್ಯವನ್ನೇ ಅಲ್ಲ, ಜೀವನದ ಭೌತಿಕ ಸುಖಗಳನ್ನು ಆಸ್ವಾದಿಸುವ ವಿಶಿಷ್ಟ ಸಾಮರ್ಥ್ಯವನ್ನು ನೀಡುತ್ತದೆ. ಆದರೆ ಜ್ಯೋತಿಷ್ಯ ಪ್ರಕಾರ ಇವರ ಸತ್ಯವಾದ ಭಾಗ್ಯೋದಯ 26ರಿಂದ 34ರ ವಯಸ್ಸಿನ ನಡುವೆ ಆಗುತ್ತದೆ. ಅಂದರೆ ಇವರು ತಮ್ಮ ಭಾವನೆಗಳು ಮತ್ತು ಆಸೆಗಳ ನಡುವೆ ಸಮತೋಲನ ಸಾಧಿಸಲು ಕಲಿತಾಗ. ಇದೇ ಸಮಯದಿಂದ ಇವರ ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಗುತ್ತದೆ.
ಮತ್ತು ಇವರು ತಮ್ಮ ಆಕರ್ಷಣೆಯು ಹಾಗೂ ಪರಿಶ್ರಮದ ಮೂಲಕ ಯಶಸ್ಸಿನ ಎತ್ತರವನ್ನು ಮುಟ್ಟುತ್ತಾರೆ. ಶುಕ್ರವಾರ ಜನಿಸಿದವರು ಸಾಮಾನ್ಯವಾಗಿ ಕಲೆ, ಸಂಗೀತ, ಸಿನಿಮಾ, ಫ್ಯಾಷನ್, ಇವೆಂಟ್ ಮ್ಯಾನೇಜ್ಮೆಂಟ್, ಡಿಸೈನ್ ಅಥವಾ ಹೋಟೆಲ್ ಉದ್ಯಮಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಾರೆ. ಇವರಲ್ಲಿ ಸೌಂದರ್ಯ, ರಚನಾತ್ಮಕತೆ ಮತ್ತು ಎಸ್ಥೆಟಿಕ್ಸ್ ಬಗ್ಗೆ ಆಳವಾದ ಅರಿವು ಇರುತ್ತದೆ. ಇವರು ಅಲಂಕಾರಿಕ ವಸ್ತುಗಳು, ಸೊಗಸಾದ ವಾತಾವರಣ ಮತ್ತು ಮಧುರ ಸಂಬಂಧಗಳ ಅಭಿಮಾನಿಗಳಾಗಿರುತ್ತಾರೆ. ಸ್ವಭಾವದಿಂದ ನಮ್ರ ಮತ್ತು ಮೃದುವಾದವರು, ಆದರೆ ಒಳಗೆ ತುಂಬಾ ಸಂವೇದನಶೀಲರು. ಜೀವನದ ಪ್ರಾರಂಭಿಕ ಹಂತದಲ್ಲಿ ಇವರು ಪ್ರೀತಿ ಅಥವಾ ಸಂಬಂಧಗಳಿಂದ ಭಾವನಾತ್ಮಕ ನೋವುಗಳನ್ನು ಅನುಭವಿಸಬಹುದು ಮತ್ತು ಅದು ಇವರ ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಆದರೆ ಶುಕ್ರ ಗ್ರಹವು ಇವರಿಗೆ ಇಂತಹ ಅನುಭವಗಳ ಮೂಲಕವೇ ಪಕ್ವತೆ ಮತ್ತು ಆತ್ಮಜ್ಞಾನವನ್ನು ಕಲಿಸುತ್ತದೆ. ಇವರು ಸ್ವತಃ ತಮ್ಮನ್ನು ಒಪ್ಪಿಕೊಳ್ಳಲು ಮತ್ತು ಆಂತರಿಕ ಸಮತೋಲನ ಪಡೆಯಲು ಕಲಿತಾಗ ಅವರ ಭಾಗ್ಯ ನಿಜವಾಗಿ ಪ್ರಜ್ವಲಿಸತೊಡಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಶುಕ್ರ ಗ್ರಹ ಮೀನ ರಾಶಿಯಲ್ಲಿ ಉಚ್ಚವಾಗಿದ್ದರೆ ಅಥವಾ ಲಗ್ನ, ಪಂಚಮ ಅಥವಾ ದಶಮ ಭಾವದಲ್ಲಿ ಇದ್ದರೆ ಆ ವ್ಯಕ್ತಿ ಅಸಾಮಾನ್ಯ ಸೃಜನಾತ್ಮಕತೆ, ಆಕರ್ಷಕ ವ್ಯಕ್ತಿತ್ವ ಮತ್ತು ಆರ್ಥಿಕ ಸಮೃದ್ಧಿ ಹೊಂದುತ್ತಾನೆ. ಇಂಥವರು ತಮ್ಮ ಜೀವನದಲ್ಲೇ ಅಲ್ಲ, ಇತರರ ಜೀವನದಲ್ಲಿಯೂ ಸಂತೋಷ ಮತ್ತು ಸೌಂದರ್ಯವನ್ನು ಹರಡುವವರು. ಆದರೆ ಶುಕ್ರ ನೀಚ ಸ್ಥಿತಿಯಲ್ಲಿದ್ದರೆ ಅಥವಾ ರಾಹುವಿನ ಪ್ರಭಾವಕ್ಕೊಳಗಾಗಿದ್ದರೆ ಆ ವ್ಯಕ್ತಿ ಪ್ರೀತಿಯ ವಿಭಜನೆ, ಆರ್ಥಿಕ ನಷ್ಟ ಅಥವಾ ವ್ಯಸನಗಳಂತಹ ಸಮಸ್ಯೆಗಳನ್ನು ಎದುರಿಸಬಹುದು. ಅಂತಹ ಸಂದರ್ಭಗಳಲ್ಲಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯ ಆರಾಧನೆ, ಶ್ರೀ ಸೂಕ್ತ ಪಠಣ, ಬಿಳಿ ಬಟ್ಟೆ ಧಾರಣೆ ಅಥವಾ ಬೆಳ್ಳಿಯ ದಾನ ಮಾಡುವುದು ಅತ್ಯಂತ ಶುಭ ಮತ್ತು ಫಲಪ್ರದ ಎಂದು ಶಾಸ್ತ್ರ ಹೇಳುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಇವಾಗ ಶನಿವಾರದಂದು ಜನಿಸಿದವರ ಬಗ್ಗೆ ಮಾತನಾಡೋಣ. ಶನಿವಾರವು ಶನಿದೇವರಿಗೆ ಸಮರ್ಪಿತವಾದ ದಿನ. ಅವರು ಕರ್ಮ, ನ್ಯಾಯ ಮತ್ತು ಶಿಸ್ತಿನ ಸ್ವಾಮಿ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಈ ದಿನ ಜನಿಸಿದವರು ಜೀವನದ ಆರಂಭದಲ್ಲಿ ಅನೇಕ ಕಠಿಣ ಪರೀಕ್ಷೆಗಳು ಮತ್ತು ಅಡೆತಡೆಗಳ ಮೂಲಕ ಹಾದು ಹೋಗುತ್ತಾರೆ. ಇವರ ಜೀವನವನ್ನು ಕಡಲಿನ ಉಕ್ಕಿನಂತೆ ತಪಸ್ಸು ಮತ್ತು ಕಷ್ಟದಿಂದ ಬಲಿಷ್ಠ ಮತ್ತು ಅಡಿಗೆಯಾಗುವ ಪ್ರಕ್ರಿಯೆ ಎಂದು ಹೇಳಬಹುದು. ಆರಂಭಿಕ ವರ್ಷಗಳಲ್ಲಿ ಇವರು ವಿಳಂಬ, ಅಸಮಾಧಾನ ಮತ್ತು ಹೋರಾಟವನ್ನು ಎದುರಿಸುತ್ತಾರೆ. ಆದರೆ ಇದೇ ಹೋರಾಟ ಶನಿದೇವರ ಪರೀಕ್ಷೆ ಆಗಿದೆ. ಅದು ಇವರನ್ನು ಸಹನಶೀಲ, ದೃಢ ನಿಶ್ಚಯಿ ಮತ್ತು ಮಹಾನ್ ವ್ಯಕ್ತಿಗಳಾಗಿ ರೂಪಿಸುತ್ತದೆ. ಶನಿವಾರ ಜನಿಸಿದವರು ಸಹಜವಾಗಿಯೇ ಗಂಭೀರ, ಶಿಸ್ತಿನವರು, ಕರ್ಮನಿಷ್ಠರು ಆಗಿರುತ್ತಾರೆ. ಇವರು ಜನಸಮೂಹದಿಂದ ದೂರ ಇದ್ದು ತಮ್ಮ ನೀತಿಗಳು ಮತ್ತು ನಿಯಮಗಳಂತೆ ಬದುಕಲು ಇಷ್ಟಪಡುತ್ತಾರೆ. ಬಾಲ್ಯದಿಂದಲೇ ಇವರ ಮೇಲೆ ಹೊಣೆಗಾರಿಕೆಯ ಭಾರ ಹೆಚ್ಚು ಇರುತ್ತದೆ. ಅದು ಕುಟುಂಬವಾಗಲಿ, ವೃತ್ತಿಯಾಗಲಿ ಅಥವಾ ಸಂಬಂಧಗಳಾಗಲಿ, ಎಲ್ಲ ಕ್ಷೇತ್ರದಲ್ಲಿಯೂ ಇವರಿಂದ ಹೆಚ್ಚು ನಿರೀಕ್ಷೆಗಳು ಇರುತ್ತವೆ. ಶನಿ ಇವರಿಗೆ ಒಂದು ದೊಡ್ಡ ಪಾಠ ಕಲಿಸುತ್ತಾನೆ. ಫಲದ ಚಿಂತನೆ ಬೇಡ, ಕರ್ಮ ಮಾಡುತ್ತಿರು. ಇದೇ ಕಾರಣದಿಂದ ಇವರು ಸಾಧನೆ ತಡವಾಗಿ ಪಡೆಯುತ್ತಾರೆ. ಆದರೆ ಒಂದು ಬಾರಿ ಯಶಸ್ಸು ಬಂದರೆ ಅದು ದೀರ್ಘಕಾಲದ ಮತ್ತು ಸ್ಥಿರವಾದವಾಗಿರುತ್ತದೆ. ಈ ಜನರ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ಧೈರ್ಯ, ಶಿಸ್ತು ಮತ್ತು ಆತ್ಮನಿಯಂತ್ರಣ. ಪರಿಸ್ಥಿತಿಗಳು ಎಷ್ಟೇ ವಿರುದ್ಧವಾಗಿದ್ದರೂ ಇವರು ಹಿಂದೆ ಸರಿಯುವುದಿಲ್ಲ. ಶನಿದೇವರು ಇವರನ್ನು ಸಂಘರ್ಷದ ಭಟ್ಟಿನಲ್ಲಿ ತಾಪಿಸಿ ಸಮಾಜಕ್ಕೆ ಪ್ರೇರಣೆಯಾಗುವ ಉದಾತ್ತ ವ್ಯಕ್ತಿಯನ್ನು ರೂಪಿಸುತ್ತಾರೆ. ಇವರು ತಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರಿತು ಸೇವೆ, ನ್ಯಾಯ ಅಥವಾ ಸಮಾಜ ಕಲ್ಯಾಣದ ಕೆಲಸಗಳಲ್ಲಿ ತೊಡಗಿದಾಗಲೇ ಅವರ ಭಾಗ್ಯದ ಬಾಗಿಲುಗಳು ತೆರೆಯುತ್ತವೆ. ಜ್ಯೋತಿಷ್ಯದ ಪ್ರಕಾರ ಶನಿವಾರ ಜನಿಸಿದವರ ಅಸಲಿ ಭಾಗ್ಯೋದಯ 32 ರಿಂದ 38 ವಯಸ್ಸಿನ ನಡುವೆ ಆಗುತ್ತದೆ. ಇದೇ ಸಮಯದಲ್ಲಿ ಇವರು ತಮ್ಮ ಪರಿಶ್ರಮ, ಸಂಯಮ ಮತ್ತು ಕರ್ಮದ ನಿಜವಾದ ಅರ್ಥವನ್ನು ಅರಿಯುತ್ತಾರೆ. ಎಂದೆಂದಿಗೂ ನೆನಪಿಟ್ಟುಕೊಳ್ಳಿ, ಸರಿಯಾದ ದೃಷ್ಟಿಕೋನ ಮತ್ತು ಸರಿಯಾದ ಉಪಾಯಗಳು ಜೀವನವನ್ನು ಬದಲಾಯಿಸುತ್ತವೆ. ಈ ಸಂಯೋಗವೇ ದೇವರ ಆಶೀರ್ವಾದದಿಂದ ನಿಮ್ಮನ್ನು ಹೊಸ ಎತ್ತರದತ್ತ ಕೊಂಡೊಯ್ಯುತ್ತವೆ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.